ಹೋಳಿಯ ಹೆಸರಲ್ಲಿ ಮುಸ್ಲಿಮರನ್ನ ದ್ವೇಷಿಸುವ ಮತ್ತು ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಮಹಾರಾಷ್ಟ್ರದ ರತ್ನಗಿರಿಯ ರಾಜ್ಪುರ್ ಗ್ರಾಮದಲ್ಲಿ ನಡೆದ ಘಟನೆಯಂತೂ ಆಘಾತಕಾರಿಯಾಗಿದೆ. ಮಾರ್ಚ್ 12ರಂದು ಹೋಳಿ ಹಬ್ಬಕ್ಕೆ ಸಂಬಂಧಿಸಿ ಮೆರವಣಿಗೆ ನಡೀತಾ ಇತ್ತು. ಈ ಮೆರವಣಿಗೆಯಲ್ಲಿ ಉದ್ದದ ಮರದ ತುಂಡನ್ನು ಕೊಂಡೊಯ್ಯುವುದು ಸಂಪ್ರದಾಯ. ಸಂಜೆ ಸುಮಾರು 7:30ರ ವೇಳೆಗೆ ಈ ಭಾರೀ ಗಾತ್ರದ ಮರದ ತುಂಡನ್ನು ಮೆರವಣಿಗೆಯಲ್ಲಿ ತಂದ ಗುಂಪು ಮಸೀದಿಯ ಗೇಟಿಗೆ ತಂದು ನುಗ್ಗಿಸಿದೆ. ಮೊದಲ ಯತ್ನದಲ್ಲಿ ಗೇಟ್ ಮುರಿದಿದೆ. ಒಳಗಡೆ ಇದ್ದವರು ಗೇಟ್ ಅನ್ನು ಮುರಿಯದಂತೆ ದೂಡಿದ್ದಾರೆ. ಆ ಬಳಿಕ ಮತ್ತೆ ಮರದ ತುಂಡಿನಿಂದ ಗೇಟಿಗೆ ಆಕ್ರಮಣಕಾರಿಯಾಗಿ ನುಗ್ಗಿಸಲಾಗಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ಕುರಿತಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮಾತ್ರ ಅಲ್ಲ, ಈ ಗುಂಪು ಅತ್ಯಂತ ಆಕ್ರಮಣಕಾರಿ ಘೋಷಣೆಗಳನ್ನು ಕೂಗಿದೆ. ಇದೀಗ ಎಫ್ಐಆರ್ ದಾಖಲಾಗಿದೆ ಎಂದು ತಿಳಿದುಬಂದಿದೆ. ಆದರೆ ಪೊಲೀಸರು ಘಟನೆಯನ್ನು ನಿರಾಕರಿಸಿದ್ದಾರೆ. ಬಲವಂತದಿಂದ ಮಸೀದಿಯ ಒಳಗೆ ನುಗ್ಗಲು ಪ್ರಯತ್ನಿಸಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಆದರೆ ವಿಡಿಯೋ ಪೊಲೀಸರ ಮಾತನ್ನು ಸಮರ್ಥಿಸುತ್ತಿಲ್ಲ. ಮರದ ತುಂಡನ್ನ ಮಸೀದಿಯ ಮೆಟ್ಟಿಲಲ್ಲಿ 2 ನಿಮಿಷ ಇಡುವುದು ಈ ಹೋಳಿ ಹಬ್ಬದ ಪರಂಪರೆಯಾಗಿ ನಡೆದುಕೊಂಡು ಬಂದಿದೆ. ಮಸೀದಿಗೆ ಬಂದಾಗ ಮುಸ್ಲಿಮರು ಪಾನೀಯ ನೀಡಿ ಮೆರವಣಿಗೆದಾರರನ್ನು ಪ್ರೀತಿಸುತ್ತಾರೆ. ಇದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇರುವ ಮಡಚಿ ನಿರ್ವಾನು ಎಂಬ ಸಂಪ್ರದಾಯದ ಭಾಗ ಎಂದು ರತ್ನಗಿರಿ ಎಸ್ಪಿ ಧನಂಜಯ್ ಕುಲಕರ್ಣಿ ಹೇಳಿದ್ದಾರೆ ಎಂದು ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಆಕ್ರಮಣಕಾರಿ ಘೋಷಣೆ ಕೂಗಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದೇವೆ. ಕೆಲವರು ತಪ್ಪು ಮಾಹಿತಿಯನ್ನು ಹಂಚುತ್ತಿದ್ದಾರೆ. ಆ ರೀಲ್ಸ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಈಗ ಪರಿಸ್ಥಿತಿ ಶಾಂತವಾಗಿದೆ ಎಂದವರು ಹೇಳಿದ್ದಾರೆ. ಇದೇ ವೇಳೆ ಅಸದುದ್ದೀನ್ ಓವೈಸಿ ಅವರು ಮಹಾರಾಷ್ಟ್ರ ಸರ್ಕಾರವನ್ನು ಟೀಕಿಸಿದ್ದಾರೆ. ಪೊಲೀಸರ ಉಪಸ್ಥಿತಿಯಲ್ಲಿ ಮಸೀದಿಯ ಮೇಲೆ ನಡೆದಿರುವ ದಾಳಿಯು ಅವಮಾನಕಾರಿ ಎಂದು ಅವರು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇದೇ ವೇಳೆ ರಾಜ್ಪುರದ ಮುಸ್ಲಿಂ ಸಮುದಾಯವು ಎಸ್ಪಿ ಅವರಲ್ಲಿ ದೂರು ದಾಖಲಿಸಿದೆ. ಹೋಳಿ ಆಚರಣೆಯ ಸಂದರ್ಭದಲ್ಲಿ ಒಂದು ಗುಂಪು ಜಾಮಾ ಮಸೀದಿಯ ಮುಖ್ಯ ದ್ವಾರದ ಮೇಲೆ ಸುಮಾರು 4 ಬಾರಿ ದಾಳಿ ನಡೆಸಿದೆ. ಇಲ್ಲಿಯ ಮುಸ್ಲಿಂ ಮತ್ತು ಹಿಂದೂ ಸಮುದಾಯದ ಸೌಹಾರ್ದಕ್ಕೆ ಈ ಮೂಲಕ ಅದು ಧಕ್ಕೆ ತಂದಿದೆ ಎಂದು ಪತ್ರದಲ್ಲಿ ಹೇಳಲಾಗಿದೆ. 25ರಿಂದ 35 ಮಂದಿ ಈ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಮೇಲೆ ವಿವಿಧ ಸೆಕ್ಷನ್ಗಳಡಿ ಕ್ರಮ ಕೈಗೊಳ್ಳಬೇಕು ಎಂದು ಸಮುದಾಯವನ್ನು ಪ್ರತಿನಿಧಿಸಿರುವ ನ್ಯಾಯವಾದಿ ಪೊಲೀಸರಲ್ಲಿ ವಿನಂತಿಸಿದ್ದಾರೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.